ತುಂಬ ಜನ ಅಗ್ನಿವೀರ್ ಅಪ್ಲಿಕೇಶನ್ ಬಗ್ಗೆ ಕ್ವಶನ್ ಮಾಡ್ತಾ ಇದ್ರು. ಸೊ ನಾವು ಕೂಡ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ವಿ. ಸೊ ಫೆಬ್ರವರಿ ಅಂತ ಹೇಳಿದ್ರು, ಫೆಬ್ರವರಿ ಸೆಕೆಂಡ್ ವೀಕ್ ಅಂತ ಹೇಳಿದ್ರು, 3rd ವೀಕ್, 4th ವೀಕ್. ಸೊ ಫೆಬ್ರವರಿ ಮಂತೇ ಮುಗಿದೋಯ್ತು. ಆಮೇಲೆ ಮಾರ್ಚ್ ಅಂತ ಹೇಳಿದ್ರು, ಮಾರ್ಚ್ 5 ಅಂತ ಹೇಳಿದ್ರು, ಮಾರ್ಚ್ 5 ಬಂದಿರಲಿಲ್ಲ. ಸೊ ಆಲ್ರೆಡಿ ನಿಮ್ಗೆ ಇವಾಗ ಅಪ್ಡೇಟ್ನ ಮಾಡಿದ್ದಾರೆ. ಸೊ ಅದು ನಿಮ್ಗೆ ಯಾವುದೇ ಪೇಪರಲ್ಲಾಗಿರ್ಬೋದು, ಸೊ ಯಾವುದೇ ರೀತಿ ಒಂದು ಇದರಲ್ಲೂ ಬಂದಿಲ್ಲ. ಸೊ ಇದನ್ನು ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ಒಂದು ಅಪ್ಡೇಟ್ನ ಬಂದಿದೆ. ಸೊ ಈ ಅಪ್ಡೇಟ್ ಏನಂತ ಬಂದಿದೆಯಪ್ಪ ಅಂದರೆ 2025-26 ಅಪ್ಲಿಕೇಶನ್ ಇನ್ನೊಂದು ಸ್ವಲ್ಪ ದಿನದೊಳಗಡೆ ಅಪ್ಡೇಟ್ ಆಗುತ್ತೆ. ಅಂದರೆ ಶಾರ್ಟ್ಲಿ, ಅಂದರೆ ಆದಷ್ಟು ಬೇಗ ಅಪ್ಡೇಟ್ ಆಗುತ್ತೆ. ಸೊ ನೀವೆಲ್ಲರೂ ಚೆಕ್ ಮಾಡ್ಕೊತಾ ಇರಿ. ಸೊ 48 ಗಂಟೆ ಒಳಗಡೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು. ನಾಳೆನೇ ಆಗ್ಬೋದು ಅಥವಾ ಇವಾಗಲೇ ಆಗ್ಬೋದು. ಸೊ ಹೇಳೋಕ್ಕಾಗಿಲ್ಲ. ಸೊ ನೀವು ಆಲ್ಮೋಸ್ಟು ವೆಬ್ಸೈಟ್ ಒಳಗಡೆ ಚೆಕ್ ಮಾಡ್ತಾ ಇರಿ, ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕೂಡ ವಿಡಿಯೋ ಮಾಡಿದ್ದೆ, ಬೆಳಗ್ಗೆನೇ ವಿಡಿಯೋ ಹಾಕಿದ್ದೆ. ಸೊ 48 ಅವರ್ ಬೇಕಾಗುತ್ತೆ. ಮಾರ್ಚ್ 5ನೇ ತಾರೀಕು ಬರಬೇಕಾಗಿದ್ದು, ಇನ್ನೂ ಆ ನೋಟಿಫಿಕೇಶನ್ ಬಿಟ್ಟಿಲ್ಲ. ಮೋಸ್ಟ್ಲಿ 8ನೇ ತಾರೀಕು ಬಿಡ್ಬೋದು ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟ್ ಕಡೆಯಿಂದನೇ ನಿಮಗೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಇಂಡಿಯನ್ ಆರ್ಮಿ ವೆಬ್ಸೈಟ್ನ ಡೈಲಿ ಚೆಕ್ ಮಾಡ್ತಾ ಇರಿ. ಸೊ ಅಪ್ಲಿಕೇಶನ್ನ ಬಿಟ್ಟೇ ಬಿಡ್ತಾರೆ. ಸೊ ಇನ್ನೂ 2 ದಿನ ಒಳಗಡೆ ಈ ಒಂದು ಅಪ್ಲಿಕೇಶನ್ನ ಬಿಟ್ಟೇ ಬಿಡ್ತಾರೆ. ಬಿಟ್ಟ ತಕ್ಷಣ ನಾನು ನಿಮಗೆ ಮತ್ತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗಿರ್ಬೋದು ಅಪ್ಡೇಟ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ, ಸೊ ಬೇಗನೆ ಹೋಗಿ ಫಾಲೋನ ಮಾಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಲೈಕ್ ಕೂಡ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋದ ಕೂಡ ಹೋಗಿ ಕಮೆಂಟ್ ಸೆಕ್ಷನ್ ಕೂಡ ಹೋಗಿ ಕಮೆಂಟ್ ಮಾಡಿ.